ಆಫ್ ಗವರ್ಮೆಂಟ್ ಮಾನ್ಯ ಅಧ್ಯಕ್ಷರೇ, ಇಷ್ಟೊತ್ತು ಮುಗ್ದ ಹೋಗಿರೋದು ಬಹಳ ಜೊತೆಗೆ ಅವ್ರು ಮಾತನಾಡಿದಾಗ ನಾವು ಬೆಳಗ್ಗೆ ನೀವು ಹೇಳಿದ ತಕ್ಷಣ ಕೂತ್ಕೊಂಡು ಮತ್ತೆ ಮಧ್ಯ ಡಿಸ್ಟರ್ಬ್ ಮಾಡಿ ನೀವು ನಿಮ್ಮ ವಿಚಾರ ಹೇಳ್ಬೇಡಿ. ದಯಮಾಡಿ ಅಧ್ಯಕ್ಷರೇ, ಇದು ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯದ ಜನರ ಭಾವನಾತ್ಮಕವಾದಂತ ವಿಚಾರ. ದಯಮಾಡಿ ನಮಗೂ ಜವಾಬ್ದಾರಿ ಇದೆ ಸರ್ಕಾರ ನಡೆಸೋಣ. ಅನಿಲ್ ಒಂದ್ ನಿಮಿಷಪ್ಪ, ದಯಮಾಡಿ ಇದೇ ಪದ್ಧತಿಯನ್ನ ಹಿಂಗೆ ಮುಂದುವರಿಸಿಕೊಂಡು ಹೋಗ್ತೀರಾ ಅಧ್ಯಕ್ಷರೇ? ನಾನು ಮಾತಾಡಿದ ತಕ್ಷಣ ನೀವು ಅವ್ರಿಗೆ ಅವಕಾಶ ಕೊಟ್ಟಿದ್ರೆ ಅದು ಅರ್ಥ ಇತ್ತು. ನಾನು ಮಾತಾಡಲು ಮುಗ್ದು ರಾಜ್ಯಪಾಲರ ಚರ್ಚೆ ನಡೀತಾ ಇದೆ, 5-6 ಜನ ಮಾತಾಡ್ಬಿಟ್ರು. ತಿರ್ಗಿ ಮತ್ತೆ ಬಂದ್ಬಿಟ್ಟು ತಿರ್ಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದು ಬೇರೆ, ಅಫಿಷಿಯಲ್ ಅವಕಾಶ ಕೊಟ್ಟಿದ್ರೆ ನೀವು ಸೀನಿಯರ್ ಸತ್ಯ ಅವರು ಓದಿದ್ದು ಅವರು ಓದಿದ್ದಾರೆ, ಸತ್ಯ ಅಭಿಪ್ರಾಯ ಹೇಳಿಲ್ಲ. ಜನಗಳಿಗೆ ಸುಳ್ಳನ್ನ ಆಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಬಹಳ ಹೇಳೋದೇ ತಪ್ಪ. ಸುಳ್ಳಿನ ಬರುತ್ತೆ. ಹೆಂಗಾಗುತ್ತೆ? ನೀವು ಪಾರ್ಲಿಮೆಂಟ್ ಸರ್ಕಾರದಲ್ಲಿ ಇರುವ ದಾಖಲೆಯನ್ನು ಓದಿ ಹೇಳಿದ್ದಾರೆ ಅಷ್ಟೇ ಅವರು. ನಾನು ವಿಷಯ ಮಾತಾಡ್ತಿಲ್ಲ, ನಾನು ವಿಷಯ ಚರ್ಚೆನಲ್ಲಿ ಪಾಲ್ಗೊಂಡ್ರೆ ನನಗೆ ವಿರೋಧ ಇಲ್ಲ. ಕಡೆಯಿಂದ ಕಟ್ಟೆ ನಡೆದಿದೆ, ಅದನ್ನ ಹೇಳಬೇಕು, ಸ್ಟೇಟ್ಮೆಂಟ್ ಮಾಡಬೇಕು. ಚರ್ಚೆಯಲ್ಲಿ ಪಾಲ್ಗೊಳ್ಳಿ, ಯಾರು ಬೇಡ ಅಂತ ಹೇಳಿದ್ರೆ ಚರ್ಚೆಯಲ್ಲಿ ಪಾಲ್ಗೊಂಡು ಮಧ್ಯಪ್ರವೇಶ ಮಾತಾಡಿದ್ರೆ ವಿರೋಧ ಇಲ್ಲ. ಮಧ್ಯಪ್ರವೇಶ ನೀವು ಯಾಕೆ ಮತ್ತೆ ಚರ್ಚೆ ಮಾಡ್ತೀರಿ? ಏನ್ ಮಾತಾಡಿ ಹೇಳಿ. ಆಯ್ತು ಅಧ್ಯಕ್ಷರೇ, ಮಧ್ಯ ಅವ್ರು ಎದ್ದದ್ ಕೇಳಿದೆ. ಇಲ್ಲ, ಯಾಕೆ? ಆಯ್ತು.